Hello, my dear student. Today I am going to discuss about the topic The Lost Child. The prose The Lost Child. It is written by Mulkraj Anand. Mulkraj Anand was a famous Indian writer. He wrote about poor and oppressed people. His stories shows social injustice and human suffering. His language is simple and easy to understand. Some of his famous works are Untouchable, Coolie, and Two Leaves and a Bird. ಮುಲ್ಕುರಾಜ್ ಆನಂದ್ ಅಂತಂದ್ರೆ ಇವರೊಬ್ಬ ಫೇಮಸ್ ಇಂಡಿಯನ್ ರೈಟರ್. ಹಿ ರೋಟ್ ಅಬೌಟ್ ಪೂವರ್ ಆ್ಯಂಡ್ ಆಪ್ರೆಸ್ಡ್ ಪೀಪಲ್, ಅಂದರೆ ಸಮಾಜದಲ್ಲಿರುವಂಥ ಬಡವರ ಕುರಿತು ಮತ್ತು ಈ ಸಮಾಜದಲ್ಲಿ ಅಂತ ದಬ್ಬಾಳಿಕೆಗೊಳಗಾಗಿರುವಂಥ ಜನರ ಕುರಿತು ಅಂತಂದ್ರೆ ಇವರು ಭಾಳಷ್ಟು ಬರವಣಿಗೆಗಳನ್ನು ಬರಿತಾಯಿದ್ರು. ಈ ಸ್ಟೋರೀಸ್ ಶೋಸ್ ಸೋಷಿಯಲ್ ಇಂಜಸ್ಟಿಸ್, ಸಾಮಾಜಿಕವಾಗಿರುವಂಥ ಅನ್ಯಾಯದ ಕುರಿತು ಮತ್ತು ಮಾನವರಿಗೆ ಆಗ್ತಾ ಇರುವಂಥ ತೊಂದರೆಗಳ ಕುರಿತು ಅಂತಂದ್ರೆ ಇವರ ಒಂದು ಬರವಣಿಗೆಗಳಲ್ಲಿ, ಇವರ ಒಂದು ಸ್ಟೋರಿಗಳಲ್ಲಿ ನೋಡ್ತೀವಿ ನಾವು. ಹೀಸ್ ಲ್ಯಾಂಗ್ವೇಜ್ ಈಸ್ ಸಿಂಪಲ್. ಇವರು ಅಂತಂದ್ರೆ ಯಾವುದೇ ಒಂದು ಸ್ಟೋರಿ ಆಗಲಿ, ಯಾವುದೇ ಒಂದು ನಾವೆಲು ಈ ಶಾರ್ಟ್ ಸ್ಟೋರಿಗಳನ್ನು ಬರೆದ್ರು ಕೂಡ ಅಂತಂದ್ರೆ ಹಿ ಯೂಸಸ್ ಅ ಸಿಂಪಲ್ ಲ್ಯಾಂಗ್ವೇಜ್. ಹಿ ಯೂಸ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಸಮ್ ಟು ದ ಪೀಪಲ್, ಅಂದರೆ ಸಾಮಾನ್ಯ ಜನರಿಗೆ ಅರ್ಥ ಆಗುವ ರೀತಿಯಲ್ಲಿ ಅಂತಂದ್ರೆ ಇವರು ಬರಿತಾಯಿದ್ರು. ಸಮ್ ಆಫ್ ಹೀಸ್ ಫೇಮಸ್ ವರ್ಕ್ಸ್ ಆರ್, ಇವರು ಬರೆದಿರುವಂಥ ಕೆಲವೊಂದು ಫೇಮಸ್ ಆಗಿರುವಂಥ ವರ್ಕ್ಸ್ಗಳು ಯಾವುದಂದ್ರೆ ಅನ್ಟಚಬಲ್, ಕೂಲಿ, ಟೂ ಲೀವ್ಸ್ ಆ್ಯಂಡ್ ಅ ಬರ್ಡ್ ಅಂಥೇಳಿ ಇವರು ಬರೆದಿರುವಂಥ ಫೇಮಸ್ ಆಗಿರುವಂಥ ಕೆಲವೊಂದು ವರ್ಕ್ಸ್ಗಳು. ಓಕೆ, ನಾವು ವಿ ವಿಲ್ ಡಿಸ್ಕಸ್ ದ ಸಮರಿ. The story is about a small child who goes to spring festival with his parents. ಇವತ್ತಿನ ಈ ಒಂದು ಸ್ಟೋರಿಯಲ್ಲಿ ಅಂತಂದ್ರೆ ಒಬ್ಬ ಸಣ್ಣ ಹುಡುಗನಿರ್ತಾನೆ. ಆ ಸಣ್ಣ ಹುಡುಗ ಅಂತಂದ್ರೆ ತನ್ನ ಪೇರೆಂಟ್ಸ್ ಜೊತೆಗೆ, ತನ್ನ ತಂದೆ ತಾಯಿ ಜೊತೆಗೆ ಅಂತಂದ್ರೆ ಅವನು ಸ್ಪ್ರಿಂಗ್ ಫೆಸ್ಟಿವಲ್ಗೆ, ಸ್ಪ್ರಿಂಗ್ ಒಂದು ಜಾತ್ರೆ ಇರ್ತದೆ, ವಸಂತ ಕಾಲದಲ್ಲಿ ನಡೀತಿರುವಂಥ ಒಂದು ಜಾತ್ರೆ ಇರ್ತದೆ. ಆ ಜಾತ್ರೆಗೆ ಅಂತಂದ್ರೆ ಅವನು ತನ್ನ ತಂದೆ ತಾಯಿ ಜೊತೆಗೆ ಹೋಗ್ತಾ ಇರ್ತಾನೆ. ಹೂ ಗೋಸ್ ಟು ಸ್ಪ್ರಿಂಗ್ ಫೆಸ್ಟಿವಲ್ ವಿತ್ ಹಿಸ್ ಪೇರೆಂಟ್ಸ್, ತನ್ನ ತಂದೆ ತಾಯಿ ಜೊತೆಗೆ ಹೋಗ್ತಾ ಇರ್ತಾನೆ. ಹಿ ಫೀಲ್ಸ್ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್, ಭಾಳಷ್ಟು ಸಂತೋಷದಿಂದ, ಭಾಳಷ್ಟು ಎಕ್ಸೈಟ್ಮೆಂಟ್ ಆಗಿ ಅಂತಂದ್ರೆ ತನ್ನ ತಂದೆ ತಾಯಿ ಜೊತೆಗೆ ಅಂತಂದ್ರೆ ಆ ಒಂದು ಹಬ್ಬಕ್ಕೆ, ಆ ಒಂದು ಜಾತ್ರೆಗೆ ಹೋಗ್ತಾ ಇರ್ತಾನೆ. ಆನ್ ದ ವೇ, ಅಂದರೆ ಹೋಗ್ತಾ ಇರುವಂಥ ದಾರಿಯಲ್ಲಿ, ಆನ್ ದ ವೇ ಹಿ ಸೀಸ್ ಟಾಯ್ಸ್, ಅಂದರೆ ಆ ಒಂದು ಜಾತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಅಂತಂದ್ರೆ ಅವನು ಬಹಳಷ್ಟು ವಸ್ತುಗಳನ್ನು ನೋಡ್ತಾ ಇರ್ತಾನೆ ಆ ಕಡೆ ಈ ಕಡೆಗೆ. ಈ ಸೀಸ್ ಟಾಯ್ಸ್, ಆಟದ ವಸ್ತುಗಳನ್ನು, ಸ್ವೀಟ್ಸ್, ಫ್ಲವರ್ಸ್ ಆ್ಯಂಡ್ ಮೆನಿ ಅಟ್ರ್ಯಾಕ್ಟಿವ್ ಥಿಂಗ್ಸ್. ಜಾತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ, ಅಂದರೆ ಒಂದು ಜಾತ್ರೆ ಅಂತಂದಾಗ ಅಲ್ಲಿ ಬಹಳಷ್ಟು ವಸ್ತುಗಳು ಬಂದಿರ್ತವೆ, ಸ್ವೀಟ್ಸ್ಗಳು ಬಂದಿರ್ತವೆ, ಫ್ಲವರ್ಸ್ಗಳು ಬಂದಿರ್ತವೆ, ಮೆನಿ ಅಟ್ರ್ಯಾಕ್ಟಿವ್ ವಸ್ತುಗಳು ಕೂಡ ಬಂದಿರ್ತವೆ. ಅವೆಲ್ಲವುಗಳನ್ನೆಂತರ ಆ ಸಣ್ಣ ಹುಡುಗ ಅಂತ ನೋಡ್ಕೋತಾ ಹೋಗ್ತಾ ಇರ್ತಾನೆ. ಆ್ಯಂಡ್ ಹಿ ವಾಂಟ್ಸ್ ಟು ಎವ್ರಿಥಿಂಗ್, ಅದೇ ಅವನಿಗೆ ಎಲ್ಲವನ್ನೂ ಕೂಡ ಅಂತ ಟೇಸ್ಟ್ ಮಾಡಬೇಕು, ಎಲ್ಲವನ್ನೂ ಕೂಡ ತಿನ್ನಬೇಕು ಅಂಥೇಳಿ, ಎಲ್ಲ ಸಾಮಾನು ಜೊತೆ ಅಂತ ನೋಡಬೇಕು ಅಂಥೇಳಿ ಅವನು ಅಂದ್ಕೊಳ್ತಾ ಇರ್ತಾನೆ. ಹಿ ವಾಂಟ್ಸ್ ಎವ್ರಿಥಿಂಗ್ ಬಟ್ ನೋಸ್ ಹೀಸ್ ಪೇರೆಂಟ್ಸ್ ಮೇ ರೆಫ್ಯೂಸ್, ಅಂದರೆ ಎಲ್ಲ ವಸ್ತುಗಳನ್ನು, ಆ ಸ್ವೀಟ್ಸನ್ನು ತಿನ್ನಬೇಕು ಅಂತಿರ್ತಾನೆ, ಆಟದ ಆ ಸಾಮಾನುಗಳನ್ನು ತೆಗೆದುಕೊಳ್ಬೇಕು ಅಂದ್ಕೊಳ್ತಾನೆ, ಫ್ಲವರ್ಸನ್ನು ತೆಗೆದುಕೊಳ್ಬೇಕು ಅಂದ್ಕೊಳ್ತಾ ಇರ್ತಾನೆ. ಆದರೆ ತನ್ನ ಪೇರೆಂಟ್ಸ್, ಸಣ್ಣ ಹುಡುಗನ ಪೇರೆಂಟ್ಸ್ ಅಂತಂದ್ರೆ ಹಿಸ್ ಪೇರೆಂಟ್ಸ್ ಮೇ ರೆಫ್ಯೂಸ್, ಅಂದರೆ ಅವನಿಗೆ ಆ ಸಾಮಾನುಗಳನ್ನು ತೆಗೆದುಕೊಳ್ಳಿಕ್ಕೆ ನಿರಾಕರಣೆಯನ್ನು ಮಾಡ್ತಾ ಇರ್ತಾರೆ. ಹಿಸ್ ಪೇರೆಂಟ್ಸ್ ಟ್ರೈ ಟು ಡಿಸ್ಟ್ರ್ಯಾಕ್ಟ್ ಹಿಮ್ ಆ್ಯಂಡ್ ಕೀಪ್ ಮೂವಿಂಗ್. ಆ ವಸ್ತುಗಳಿಂದ ಅವನ ಒಂದು ಗಮನವನ್ನು ಬೇರೆ ಕಡೆ ಸೆಳೆದು ಅವನಂತರ ಮುಂದಕ್ಕೆ ಅವ್ರ ಜೊತೆಗೆ ಅವನನ್ನು ಕರ್ಕೊಂಡು ಹೋಗ್ತಾ ಇರ್ತಾರೆ. ದ ಚೈಲ್ಡ್ ರನ್ಸ್, ಪ್ಲೇಸ್ ಆ್ಯಂಡ್ ಎಂಜಾಯ್ಸ್ ದ ಕಲರ್ಫುಲ್ ಸರೌಂಡಿಂಗ್ಸ್. ಯಾವಾಗ ಆ ಸಣ್ಣ ಹುಡುಗನ ತನ್ನ ಪೇರೆಂಟ್ಸ್ ಜೊತೆಗೆ ಜಾತ್ರೆಗೆ ಹೋಗ್ತಾ ಇರ್ತಾನೋ ಆ ಸಂದರ್ಭದಲ್ಲಿ ದಟ್ ಚೈಲ್ಡ್ ರನ್ಸ್, ಪ್ಲೇಸ್ ಆ್ಯಂಡ್ ಎಂಜಾಯ್ಸ್ ದ ಕಲರ್ಫುಲ್ ಸರೌಂಡಿಂಗ್ಸ್. ಸುತ್ತಮುತ್ತಲಿನ ವಾತಾವರಣವನ್ನು, ಸುತ್ತಮುತ್ತಲಿನ ಒಂದು ಕಲರ್ಫುಲ್ ಆಗಿರುವಂಥ ಒಂದು ವಾತಾವರಣವನ್ನು ಒಂಥರ ಆ ಹುಡುಗ ಆಟ ಆಡ್ಕೋತಾ, ಓಡ್ಕೋತಾ, ಎಂಜಾಯ್ ಮಾಡ್ಕೋತೆ ಅಂತ ಅವನು ಹೋಗ್ತಾ ಇರ್ತಾನೆ. ದ ಸ್ಟೋರಿ ಶೋಸ್ ಚೈಲ್ಡ್ಸ್ ಇನ್ನೋಷನ್ಸ್, ಡಿಸೈರ್ಸ್ ಆ್ಯಂಡ್ ದ ಸ್ಟ್ರಾಂಗ್ ಬಾಂಡ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಅ ಚೈಲ್ಡ್. ಈ ಒಂದು ಪ್ಯಾರಾಗ್ರಾಫಲ್ಲಿ ನಾವೇನು ನೋಡ್ತೀವಿ ಅಂತಂದ್ರೆ ಒಬ್ಬ ಸಣ್ಣ ಹುಡುಗನ ಒಂದು ಇನ್ನೋಷನ್ಸ್,
ಅಂದರೆ ಒಬ್ಬ ಸಣ್ಣ ಹುಡುಗ ಯಾವ ರೀತಿ ಇನ್ನೋಸೆನ್ಸ್ ಆಗಿರ್ತಾನೆ, ಅಂದರೆ ಸಣ್ಣ ಹುಡುಗರು ಯಾವಾಗಲೂ ಕೂಡ ಅಂದರೆ ಇನ್ನೋಸೆನ್ಸ್ ಆಗಿರ್ತಾರೆ. ಮತ್ತು ಅವ್ರ ಆಸೆಯೂ ಕೂಡ ಬಹಳಷ್ಟು ಇರ್ತದೆ. ಆಟದ ಸಾಮಾನವನ್ನು ನೋಡಿದಾಗ ಆಟದ ಸಾಮಾನನ್ನು ಕೊಂಡ್ಕೊಳ್ಬೇಕು ಅಂದ್ಕೊಳ್ತಾ ಸ್ವೀಟ್ಸ್ ನೋಡೋಕೆ ಸ್ವೀಟನ್ನು ತಿನ್ನಬೇಕು ಅಂತೇಳಿ ಈ ರೀತಿ ಅವರ ಆಸೆಗಳು ಕೂಡ ಬಹಳಷ್ಟು ಇರ್ತವೆ. ಆ್ಯಂಡ್ ದ ಸ್ಟ್ರಾಂಗ್ ಬಾಂಡ್ ಬಿಟ್ವೀನ್ ಪೇರೆಂಟ್ಸ್ ಆ್ಯಂಡ್ ಚೈಲ್ಡ್, ಇನ್ನೊಂದು ಅಂತಂದ್ರೆ ತಂದೆ ತಾಯಿ ಮತ್ತು ಮಕ್ಕಳ ಮಧ್ಯದಲ್ಲಿ ಬಹಳಷ್ಟು ಸ್ಟ್ರಾಂಗ್ ಆಗಿರುವಂಥ ಬಾಂಡಿಂಗ್ ಇರ್ತದೆ. ನೆಕ್ಸ್ಟ್ ಪ್ಯಾರಾಗ್ರಾಫ್ ನೋಡ್ತಾ ಹೋಗೋಣ. ದ ಚೈಲ್ಡ್ ರನ್ಸ್ ಹ್ಯಾಪಿಲಿ ಟು ಹಿಸ್ ಪೇರೆಂಟ್ಸ್ ಬಟ್ soon gets distracted again by insects, flowers and birds. ಈ ರೀತಿ ಅಂತಂದ್ರೆ ಆ ಸಣ್ಣ ಹುಡುಗ ಅಂತಂದ್ರೆ ಬಹಳಷ್ಟು ಸಂತೋಷದಿಂದ ಅಲ್ಲಿರುವಂಥ ವಾತಾವರಣವನ್ನು ಎಂಜಾಯ್ ಮಾಡ್ಕೋತಾ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ but soon gets distracted again by insects, flowers and birds. ಅಲ್ಲಿರುವಂಥ ಕೆಲವೊಂದು ಕಲರ್ಫುಲ್ ಆಗಿರುವಂಥ ಕೀಟಗಳು ನೋಡಿದಾಗ, ಫ್ಲವರ್ಸ್ಗಳನ್ನ ನೋಡಿದಾಗ, ಬರ್ಡ್ಸ್ಗಳನ್ನು ನೋಡಿದಾಗ ಅಂತಂದ್ರೆ ಅವನು ಅಂತಂದ್ರೆ ತನ್ನ ಆ ಕಡೆಗೆ ತನ್ನ ಗಮನವನ್ನು ಸೆಳ್ಕೊಳ್ತಾ ಇರ್ತಾನೆ. ಹಿ ಎಂಜಾಯ್ಸ್ ನೇಚರ್ಸ್, ಆ ಹುಡುಗ ಅಂತಂದರೆ ಆ ಜಾತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಹಿ ಎಂಜಾಯ್ಸ್ ನೇಚರ್ಸ್, ಫಾರ್ಗೆಟ್ಸ್ ಎವ್ರಿಥಿಂಗ್ ಅರೌಂಡ್ ಹಿಮ್. ನೇಚರನ್ನು, ಪ್ರಕೃತಿಯನ್ನೇ ಎಂಜಾಯ್ ಮಾಡ್ಕೋತಾ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಫಾರ್ಗೆಟ್ಸ್ ಎವ್ರಿಥಿಂಗ್ ಅರೌಂಡ್ ಹಿಮ್, ಅಂದರೆ ತನ್ನ ಸುತ್ತಮುತ್ತ ಇರುವಂಥ ಎಲ್ಲರೂ ಕೂಡ ಅಂತಂದ್ರೆ ಅವನು ಮರೆತು ಬಿಡ್ತಾ ಇದ್ದ. ಹಿಸ್ ಪೇರೆಂಟ್ಸ್ ಕೀಪ್ ಕಾಲಿಂಗ್ ಹಿಮ್ ಟು ಸ್ಟೇ ಕ್ಲೋಸ್, ಆದರೆ ಜಾತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಅಂತಂದ್ರೆ ಅವರ ಒಂದು ಆ ಸಣ್ಣ ಹುಡುಗನ ತಂದೆ ತಾಯಿಗಳೇ ಅಂತಂದ್ರೆ ನಮ್ಮ ಜೊತೆನೇ ಇರಬೇಕು ಅಂಥೇಳಿ ಅವನನ್ನು ಬಹಳಷ್ಟು ಹೇಳ್ತಾಯಿದ್ರು. ಆ್ಯಸ್ ದೇ ಮೂವ್ ಟುವರ್ಡ್ಸ್ ದ ಪೇರ್, ಜಾತ್ರೆ ಕಡೆಗೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ದ ಚೈಲ್ಡ್ ಸೀಸ್ ಮೆನಿ ಅಟ್ರಾಕ್ಟಿವ್ ಥಿಂಗ್ಸ್ ಲೈಕ್ ಸ್ವೀಟ್ಸ್, ಫ್ಲವರ್ಸ್. ತಂದೆ ತಾಯಿ ಜೊತೆಗೆ ಆ ಸಣ್ಣ ಹುಡುಗ ಅಂತಂದ್ರೆ ಜಾತ್ರೆ ಕಡೆಗೆ ಹೋಗ್ತಾ ಇರ್ತಾನೆ. ಆ್ಯಂಡ್ ದೆನ್ ದ ಚೈಲ್ಡ್ ಸೀಸ್ ಮೆನಿ ಅಟ್ರಾಕ್ಟಿವ್ ಥಿಂಗ್ಸ್ ಲೈಕ್ ಸ್ವೀಟ್ಸ್, ಫ್ಲವರ್ಸ್, ಬಲೂನ್ಸ್ ಆ್ಯಂಡ್ ಇವನ್ ಅ ಸ್ನೇಕ್ ಚಾರ್ಮರ್. ಆ ಒಂದು ಜಾತ್ರೆಯಲ್ಲಿ ಅಂತಂದ್ರೆ ಸ್ವೀಟ್ಸ್ಗಳನ್ನು ನೋಡ್ತಾನೆ, ಫ್ಲವರ್ಸ್ ನೋಡ್ತಾನೆ, ಬಲೂನ್ಸ್ಗಳನ್ನು ನೋಡ್ತಾನೆ, ಆ್ಯಂಡ್ ಸ್ನೇಕ್ ಚಾಮರ್, ಹಾವು ಆಟ ಆಡುವಂಥ ವ್ಯಕ್ತಿಯನ್ನು ಕೂಡ ನೋಡ್ತಾನೆ. ಎಲ್ಲವನ್ನೂ ಕೂಡ ಅಂತಂದ್ರೆ ಆ ಒಂದು ಜಾತ್ರೆಯಲ್ಲಿ ಆ ಸಣ್ಣ ಮಗು ಅಂತಂದ್ರೆ ನೋಡ್ಕೋತಾ ಜಾತ್ರೆ ಕಡೆಗೆ ಹೋಗ್ತಾ ಇರ್ತಾನೆ. ಹಿ ವಾಂಟ್ಸ್ ಆಲ್ ಆಫ್ ದೆಮ್, ಎಲ್ಲವನ್ನೂ ಕೂಡ ಸ್ವೀಟ್ಸ್ ತೆಗೆದುಕೊಳ್ಬೇಕು, ಬಲೂನ್ಸ್ ಬೇಕು ಅಂಥೇಳಿ ತಂದೆ ತಾಯಿಗಳಿಗೆ ಅವನಂತಂದ್ರೆ ಹೇಳ್ತಾ ಇರ್ತಾನೆ. ಬಟ್ ಹಿ ಡಸ್ ನಾಟ್ ಆಸ್ಕ್ ಹಿಸ್ ಪೇರೆಂಟ್ಸ್ ಬಿಕಾಸ್ ಹಿ ನೋಸ್ ದೇ ವಿಲ್ ರೆಫ್ಯೂಸ್. ಯಾಕೆಂದರೆ ಸ್ವೀಟ್ಸ್ ತಿನ್ನಬೇಕು, ಫ್ಲವರ್ಸನ್ನು ತೆಗೆದುಕೊಳ್ಬೇಕು, ಬಲೂನ್ಸನ್ನು, ಸ್ನೇಕ್ ಚಾಮರ್ಸ್ ಎಲ್ಲವನ್ನೂ ಕೂಡ ನೋಡಬೇಕು ಅಂತೇಳಿ ಅವನು ಅಂದ್ಕೊಳ್ತಾ ಇರ್ತಾನೆ. ಬಟ್ ಹಿ ಡಸ್ ನಾಟ್ ಆಸ್ಕ್ ಹಿಸ್ ಪೇರೆಂಟ್ಸ್ ಎನಿಥಿಂಗ್ ಬಿಕಾಸ್ ಹಿ ನೋಸ್ ದೇ ವಿಲ್ ರೆಫ್ಯೂಸ್. ಆದರೆ ಏನು ಅವರ ತಂದೆಗೆ ಅವನು ಏನನ್ನು ಕೂಡ ಕೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವನಿಗೆ ಗೊತ್ತಿರ್ತದೆ ಅವನ ತಂದೆ ತಾಯಿ ಅಂತಂದರೆ ಇವನಿಗೆ ಏನನ್ನು ಕೊಡಿಸುವುದಿಲ್ಲ, ರೆಫ್ಯೂಸ್ ಮಾಡ್ತಾರೆ, ನಿರಾಕರಣೆಯನ್ನು ಮಾಡ್ತಾರೆ ಅಂತೇಳಿ ಇವನಿಗೆ ಆಲ್ರೆಡಿ ಗೊತ್ತಿರ್ತದೆ. ಸೊ he quietly moves on each time. ಪ್ರತಿ ಸಮಯ ಅಂದರೆ ಪ್ರತಿ ಯಾವುದೇ ಒಂದು ಸ್ವೀಟ್ಸ್ ನೋಡಿದಾಗ, ಫ್ಲವರ್ಸ್ ನೋಡಿದಾಗ, ಬಲೂನ್ ನೋಡಿದಾಗ ಅವುಗಳನ್ನು ನೋಡಿ ಮಾತ್ರ ಅವನು ಸುಮ್ಮನೆ ಅಂತಾರೆ ಅವ್ರ ತಂದೆ ತಾಯಿ ಜೊತೆಗೆ ಹೋಗ್ತಾ ಇದ್ದ. ದಿಸ್ ಪಾರ್ಟ್ ಶೋಸ್ ದ ಚೈಲ್ಡ್ ಇನ್ನೋಸೆನ್ಸ್, ಕ್ಯೂರಿಯಾಸಿಟಿ ಆ್ಯಂಡ್ ಗ್ರೋವಿಂಗ್ ಎಕ್ಸೈಟ್ಮೆಂಟ್ ಆ್ಯಸ್ ಹಿ ಎಂಟರ್ಸ್ ದ ಬ್ಯುಸಿ ಪೇರ್. ಯಾವಾಗ ದೊಡ್ಡ ಅಂತರ ಜಾತ್ರೆಯಲ್ಲಿ ಬಹಳಷ್ಟು ಜನರು ಬಂದಿರ್ತಾರೆ. ಆ ಜನರ ಮಧ್ಯದಲ್ಲಿ ಹೋದಾಗ ಆ ಮಗುವಿಗೆ ಮತ್ತಷ್ಟು ಕ್ಯೂರಿಯಾಸಿಟಿ ಹೆಚ್ಚಾಗ್ತದೆ, ಎಕ್ಸೈಟ್ಮೆಂಟ್ ಹೆಚ್ಚಿಗೆ ಆಗ್ತದೆ. ಆ್ಯಂಡ್ ದೆನ್ ದ ಚೈಲ್ಡ್ ಸೀಸ್ ರೌಂಡ್ ಅಬೌಟ್ ಆ್ಯಂಡ್ ಆಸ್ಕ್ ಹಿಸ್ ಪೇರೆಂಟ್ಸ್ ಟು ಲೆಟ್ ಹಿಮ್ ರೈಡ್ ಇಟ್. ಯಾವಾಗ ಜಾತ್ರೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಮಗು ಅಂತಂದ್ರೆ ರೌಂಡ್ ಅಬೌಟನ್ನು ನೋಡ್ತಾನೆ. ಅಂದರೆ ಸಣ್ಣ ಮಕ್ಕಳಿಗೆ ಕುಂದರ್ಲಿಕ್ಕೆ ಚಕ್ರದ ರೀತಿಯಲ್ಲಿ ಆ ಒಂದು ಚಕ್ರದ ರೀತಿಯಲ್ಲಿ ಇರ್ತದಲ್ಲ, ಅದರ ಮೇಲೆ ಅಂತಂದ್ರೆ ಆ ಮಗು ಅಂತಂದ್ರೆ ಕುಂದರಬೇಕು, ಕೂತ್ಕೋಬೇಕು ಅಂಥೇಳಿ ಅಂದ್ಕೊಳ್ತಾ ಇರ್ತಾನೆ. ಆ್ಯಂಡ್ ಅದನ್ನು ರೈಡ್ ಮಾಡಬೇಕು ಅಂಥೇಳಿ ಅಂದ್ಕೊಳ್ತಾ ಇರ್ತಾನೆ. ಬಟ್ ವೆನ್ ಹಿ ಟರ್ನ್ಸ್ ಅರೌಂಡ್ ಹಿ ಕ್ಯಾನಾಟ್ ಫೈಂಡ್ ದೆಮ್. ಯಾವಾಗ ಮಗು ಅಂತಂದ್ರೆ ಮುಂದುಗಡೆ ಆ ರೌಂಡ್ ಅಬೌಟನ್ನು ನೋಡ್ತಾ ಇರ್ತಾನೆ,
ಆವಾಗ ಅಂತಂದ್ರೆ ತನ್ನ ತಂದೆ ತಾಯಿಗಳಿಗೆ ಅಂತಂದ್ರೆ ಕೇಳ್ತಾ ಇರ್ತಾನೆ, ಆ ಒಂದು ಕುದುರೆ ಮೇಲೆ, ಆ ಒಂದು ರೌಂಡ್ ಕುದುರೆ ಮೇಲೆ ಅಂತ ನಾನು ರೈಡ್ ಮಾಡಬೇಕು ಅಂಥೇಳಿ ಹೇಳ್ತಾ ಇರ್ತಾನೆ. ಬಟ್ ವೆನ್ ಹಿ ಟರ್ನ್ಸ್ ಅರೌಂಡ್, ಅವನು ಹಿಂದಿರುಗಿ ನೋಡ್ತಾನೆ, ಹಿ ಕ್ಯಾನಾಟ್ ಫೈಂಡ್ ದೆಮ್. ಅಂದರೆ ತನ್ನ ತಂದೆ ತಾಯಿಗಳು ಅಲ್ಲಿ ಇರುವುದಿಲ್ಲ. ಹಿ ಬಿಕೇಮ್ಸ್ ವೆರಿ ಸ್ಕೇರ್ಡ್. ತಂದೆ ತಾಯಿಗಳು ಅಂತಂದ್ರೆ ತಂದೆ ತಾಯಿಯಿಂದ ಅವನು ದೂರ ಆಗಿಬಿಡ್ತಾನೆ. ಅವಾಗ ಅಂತಂದ್ರೆ ಹಿಂತಿರುಗಿ ನೋಡ್ತಾನೆ, ಅವ್ರ ತಂದೆ ತಾಯಿ ಯಾರೂ ಕೂಡ ಇರುವುದಿಲ್ಲ ಅಲ್ಲಿ. ಹಿ ಬಿಕೇಮ್ಸ್ ವೆರಿ ಸ್ಕೇರ್ಡ್ ಆ್ಯಂಡ್ ಸ್ಟಾರ್ಟೆಡ್ ಕ್ರೈಯಿಂಗ್ ಲೌಡ್ಲಿ, ಕಾಲಿಂಗ್ ಮದರ್ ಫಾದರ್. ಅಲ್ಲಿ ಜೋರಾಗಿ ಅಳ್ಳಕ್ಕೆ ಶುರು ಮಾಡ್ತಾನೆ. ಮದರ್ ಫಾದರ್ ಅಂಥೇಳಿ ಅಲ್ಲಿ ಅಂತಂದ್ರೆ ಅವನು ಜೋರಾಗಿ ಅಳ್ಳಕ್ಕೆ ಶುರು ಮಾಡ್ತಾನೆ. ಹಿ ರನ್ಸ್ ಹೇರ್ ಆ್ಯಂಡ್ ದೇರ್, ಈ ಕಡೆ ಆ ಕಡೆ ಓಡಲಿಕ್ಕೆ ಶುರು ಮಾಡ್ತಾನೆ. ಇನ್ ಪ್ಯಾನಿಕ್, ಭಾಳಷ್ಟು ಪ್ಯಾನಿಕ್ ಆಗಿಬಿಡ್ತಾನೆ. ಬಟ್ ದೇ ಆರ್ ನೌ ಹೇರ್, ಆದರೆ ಅಲ್ಲಿ ಯಾರೂ ಕೂಡ ಅಂತಂದ್ರೆ ಇರುವುದಿಲ್ಲ. ಹಿ ಫೀಲ್ಸ್ ಟಯರ್ಡ್, ಹೆಲ್ಪ್ಲೆಸ್. ಆ ಕಡೆ ಈ ಕಡೆ ಅಂತ ತನ್ನ ತಂದೆ ತಾಯಿಗಳನ್ನೇ ಅಂತ ಹುಡುಕಾಡ್ತಾನೆ. ಯಾರೂ ಕೂಡ ಅಂದರೆ ತನ್ನ ತಂದೆ ತಾಯಿ ಅವನಿಗೆ ಸಿಗುವುದಿಲ್ಲ. ಹಿ ಫೀಲ್ಸ್ ಟಯರ್ಡ್, ಹೆಲ್ಪ್ಲೆಸ್ ಆ್ಯಂಡ್ ಅಲೋನ್ ಇನ್ ದ ಬಿಗ್ ಕ್ರೌಡ್. ಆ ಒಂದು ದೊಡ್ಡ ಜಾತ್ರೆಯಲ್ಲಿ ಅಂತಂದ್ರೆ ಜನರ ಮಧ್ಯದಲ್ಲಿ ಒಬ್ಬ ಏಕಾಂಗಿ ಆಗಿಬಿಡ್ತಾನೆ. ಪೀಪಲ್ ಅರೌಂಡ್ ಹಿಮ್ ಆರ್ ಬ್ಯುಸಿ ಆ್ಯಂಡ್ ಹ್ಯಾಪಿ. ಅವನ ಸುತ್ತಮುತ್ತಲ ಜನರು ಅಂತಂದ್ರೆ ಬಹಳಷ್ಟು ಸಂತೋಷದಿಂದ ಇರ್ತಾರೆ, ಬ್ಯುಸಿಯಾಗಿರ್ತಾರೆ. ಬಟ್ ನೋ ಒನ್ ನೋಟಿಸ್ ಹೀಸ್ ಪೇನ್. ಆದರೆ ಅಲ್ಲಿರುವಂಥ ಜನರು ಇವನ ಒಂದು ನೋವನ್ನು, ಇವನು ಅಳ್ತಾ ಇರುವುದನ್ನು ಯಾರೂ ಕೂಡ ನೋಡಲಿಕ್ಕೆ ಹೋಗೋದಿಲ್ಲ. ಫೈನಲಿ ನಿಯರ್ ಅ ಕ್ರೌಡೆಡ್ ಟೆಂಪಲ್, ಫೈನಲಿ ಅಂತಂದ್ರೆ ದೇವಸ್ಥಾನದ ಸಮೀಪಕ್ಕೆ ಹೋಗ್ತಾನೆ. ಅಲ್ಲಿ ಬಹಳಷ್ಟು ಜನರ ಒಂದು ಕ್ರೌಡ್ ಇರ್ತದೆ. ಅ ಕೈಂಡ್ ಮ್ಯಾನ್, ಅಲ್ಲಿ ಒಬ್ಬ ಕೈಂಡ್ ಮ್ಯಾನ್ ಇರ್ತಾನೆ. ಅ ಕೈಂಡ್ ಮ್ಯಾನ್ ಹಿಯರ್ಸ್ ಹೀಸ್ ಕ್ರೈಸ್ ಆ್ಯಂಡ್ ಲಿಫ್ಟೆಡ್ ಹಿಮ್ ಆಫ್. ಒಬ್ಬ ವ್ಯಕ್ತಿ ಅಂತಂದ್ರೆ ಈ ಸಣ್ಣ ಹುಡುಗ ಅಳ್ತಾ ಇರುವುದನ್ನು ನೋಡಿ ಇವನನ್ನು ಮೇಲ್ಗಡೆ ಎತ್ಕೊಳ್ತಾನೆ. ದ ಮ್ಯಾನ್ ಆಸ್ಕ್ ಅಬೌಟ್ ಹಿಸ್ ಪೇರೆಂಟ್ಸ್. ಅವಾಗ ವೆರ್ ಈಸ್ ಯುವರ್ ಪೇರೆಂಟ್ಸ್ ಅಂಥೇಳಿ ಆ ವ್ಯಕ್ತಿ ಅಂತಂದರೆ ಇವನನ್ನು ಕೇಳ್ತಾನೆ. ಆ ವ್ಯಕ್ತಿ ಅಂತಾರೆ ಈ ಹುಡುಗನನ್ನು ಕೇಳ್ತಾ ಇರ್ತಾನೆ. ದ ಮ್ಯಾನ್ ಆಸ್ಕ್ ಅಬೌಟ್ ಹಿಸ್ ಪೇರೆಂಟ್ಸ್ ಬಟ್ ದ ಚೈಲ್ಡ್ ಓನ್ಲಿ ಕ್ರೈಸ್. ಆದರೆ ಆ ಮಗು ಮಾತ್ರ ಅಂತ ಅಳ್ತಾ ಇರ್ತಾನೆ. ಐ ವಾಂಟ್ ಮೈ ಮದರ್, ಐ ವಾಂಟ್ ಮೈ ಫಾದರ್ ಅಂಥೇಳಿ ಆ ಮಗು ಅಂತಂದರೆ ಕೇವಲ ಅಳ್ತಾ ಇರ್ತಾನೆ. ದ ಎಂಡಿಂಗ್ ಶೋಸ್ ದ್ಯಾಟ್ ವೆನ್ ದ ಚೈಲ್ಡ್ ಈಸ್ ಲಾಸ್ಟ್ he forgets all things he wanted earlier. His only wish now is to find his parents. ಇಲ್ಲಿ ಅಂತಂದ್ರೆ ಮಗು ಅಂತಂದ್ರೆ ಅಳ್ತಾ ಇರ್ತಾನೆ. ಆ್ಯಂಡ್ he wanted earlier, ಅಂದರೆ ಮೊದಲಿಗೆ ಅಂತ ತನ್ನ ತಂದೆ ತಂದೆ ತಾಯಿ ಜೊತೆಗಿದ್ನಲ್ಲ, ತನ್ನ ತಂದೆ ತಾಯಿಗಳನ್ನು ಅವನು ನೋಡಬೇಕು, ತನ್ನ ತಂದೆ ತಾಯಿ ಅವನಿಗೆ ಬೇಕು ಅಂತೇಳಿ ಅಂದ್ಕೊಳ್ತಾ ಇರ್ತಾನೆ. ಶೋವಿಂಗ್ ದ ಡೀಪ್ ಲವ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪೇರೆಂಟ್ಸ್ ಇನ್ ಅ ಚೈಲ್ಡ್ ಲೈಫ್ಸ್. ಅಂದರೆ ಸಣ್ಣ ಹುಡುಗರಿದ್ದಾಗ ತಂದೆ ತಾಯಿಗಳು ಭಾಳಷ್ಟು ಮುಖ್ಯ ಇರ್ತದೆ. ತಂದೆ ತಾಯಿಗಳು ಅಂತಾರೆ ಅವ್ರ ಜೊತೆಗೆ ಇರಬೇಕು ಅಂಥೇಳಿ ಮಕ್ಕಳು ಅಂದ್ಕೊಳ್ತಾ ಇರ್ತಾರೆ. ದ ಕೈಂಡ್ ಮ್ಯಾನ್ ಟ್ರೈಸ್ ಟು ಕಂಫರ್ಟ್ ದ ಲಾಸ್ಟ್ ಚೈಲ್ಡ್ ಬೈ ಆಫರಿಂಗ್ ಹಿಮ್ ಮೆನಿ ಥಿಂಗ್ಸ್. ಆ ಮಗು ಅಂತಂದರೆ ಜೋರಾಗಿ ಅಳ್ತಾ ಇರ್ತಾರೆ. ಆದರೆ ಆ ವ್ಯಕ್ತಿ ಅಂತಂದ್ರೆ ಕೈಂಡ್ ಮ್ಯಾನ್ ಅಂತಂದ್ರೆ ಆ ವ್ಯಕ್ತಿ ಅಂತಂದ್ರೆ ಅವನನ್ನು ಕಂಫರ್ಟ್ ಮಾಡಲಿಕ್ಕೆ, ಅವನನ್ನು ಸಮಾಧಾನ ಪಡಿಸಲಿಕ್ಕೆ ಬೇರೆ ಬೇರೆ ವಸ್ತುಗಳನ್ನು ಅವನನ್ನು ತೋರಿಸ್ತಾ ಇರ್ತಾನೆ. ಹಿ ಟೇಕ್ಸ್ ಹಿಮ್ ಟು ದ ರೌಂಡ್ ಅಬೌಟ್. ಆ ಮಗುವನ್ನೇ ಅಂತಂದ್ರೆ ಆ ಚಕ್ರದ ಗಾಣದ ಕಡೆಗೆ ಅಂತಲೇ ಕರ್ಕೊಂಡು ಹೋಗ್ತಾನೆ. ಹಾಗೂ ಅದರ ಮೇಲೆ ಆ ಕುದುರೆ ಮೇಲೆ ಕುಂದಿರ್ತೀಯನು ಅಂತೇಳಿ ಕೇಳ್ತಾನೆ. ದ ಸ್ನೇಕ್ ಚಾಂಬರ್ ಕಡೆಗೆ ಕರ್ಕೊಂಡು ಹೋಗ್ತಾನೆ. ದ ಬಲೂನ್, ದ ಸ್ವೀಟ್ ಸೆಲ್ಲರ್, ದ ಫ್ಲವರ್ ಸೆಲ್ಲರ್ ಕಡೆಗೆ ಕರ್ಕೊಂಡು ಹೋಗ್ತಾನೆ. ದ ಸ್ವೀಟ್ ಶಾಪ್ ಕಡೆಗೆ ಕೂಡ ಕರ್ಕೊಂಡು ಹೋಗ್ತಾನೆ. ಎಲ್ಲವೂ ಕಡೆ ಕರ್ಕೊಂಡು ಹೋಗ್ತಾನೆ. ಆದರೆ ಆ ಮಗು ಅಂತಂದರೆ ಏನನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಇಷ್ಟಪಡುವುದಿಲ್ಲ. ದೀಸ್ ಆರ್ ದ ಸೇಮ್ ಥಿಂಗ್ಸ್ ದ ಚೈಲ್ಡ್ ವಾಂಟೆಡ್ ಅರ್ಲಿಯರ್. ದೀಸ್ ಆರ್ ದ ಸೇಮ್ ಥಿಂಗ್ಸ್ ದ ಚೈಲ್ಡ್ ವಾಂಟೆಡ್ ಓನ್ಲಿ ಹಿಸ್ ಫಾದರ್ ಆ್ಯಂಡ್ ಹಿಸ್ ಮದರ್ ಆ್ಯಂಡ್ ಫಾದರ್. ಹಿ ವಾಂಟೆಡ್ ಓನ್ಲಿ ಹಿಸ್ ಮದರ್ ಆ್ಯಂಡ್ ಫಾದರ್. ಆದರೆ ಅವನು ಈ ಸ್ವೀಟ್ಸನ್ನು ತೆಗೆದುಕೊಳ್ಳೋದಿಲ್ಲ, ಬಲೂನ್ ಕೂಡ ತೆಗೆದುಕೊಳ್ಳೋದಿಲ್ಲ, ಏನನ್ನು ಕೂಡ ತೆಗೆದುಕೊಳ್ಳೋದಿಲ್ಲ. ಓನ್ಲಿ ಹಿ ವಾಂಟೆಡ್ ಹಿಸ್ ಮದರ್ ಆ್ಯಂಡ್ ಫಾದರ್. ತನ್ನ ತಂದೆ ತಾಯಿ ಮಾತ್ರ ಬೇಕು ಅಂಥೇಳಿ ಆ ಮಗು ಜೋರಾಗಿ ಅಳ್ತಾ ಇರ್ತಾನೆ. ಬಟ್ ನಾವ್ ದ ಚೈಲ್ಡ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಇಫ್ ಎನಿ ಆಫ್ ದೆಮ್. ಏನನ್ನು ಕೂಡ ಯಾವುದೇ ವಸ್ತು ಮೇಲೆ ಅಂತ ಆ ಮಗುವಿಗೆ ಇಂಟ್ರೆಸ್ಟ್ ಇರುವುದಿಲ್ಲ. ಹಿ ರೆಫ್ಯೂಸಸ್ ಎವ್ರಿಥಿಂಗ್ ಆ್ಯಂಡ್ ಕೀಪ್ಸ್ ಕ್ರೈಯಿಂಗ್ ಐ ವಾಂಟ್ ಮೈ ಮದರ್, ಐ ವಾಂಟ್ ಮೈ ಫಾದರ್. ಏನನ್ನು ಕೂಡ ಆ ಮಗು ಅಂತಂದ್ರೆ ತೆಗೆದುಕೊಳ್ಳಿಕ್ಕೆ ಇಷ್ಟಪಡುವುದಿಲ್ಲ. ಆ್ಯಂಡ್ ದೆನ್ he is crying only for
ಐ ವಾಂಟ್ ಮೈ ಮದರ್, ಐ ವಾಂಟ್ ಮೈ ಫಾದರ್ ಅಂಥೇಳಿ ಆ ಮಗು ಅಂತಂದ್ರೆ ಅಳ್ತಾ ಇರ್ತಾನೆ. ದಿಸ್ ಶೋಸ್ ದ್ಯಾಟ್ ದಿಸ್ ಶೋಸ್ ದ್ಯಾಟ್ ವೆನ್ ದ ಚೈಲ್ಡ್ ಈಸ್ ಲಾಸ್ಟ್ ಆಲ್ ಹಿಸ್ ಡಿಸೈರ್ ಅಫಿಯರ್. ಯಾವಾಗ ಮಗು ಅಂತಂದ್ರೆ ಆ ಒಂದು ದೊಡ್ಡ ಜಾತ್ರೆಯಲ್ಲಿ ಕಳೆದುಕೊಳ್ತದೋ ಹಿ ಲಾಸ್ಟ್ ಆಲ್ ಹಿಸ್ ಡಿಸೈರ್ಸ್, ಅಂದರೆ ತನ್ನೆಲ್ಲ ಆಸೆಗಳನ್ನು ಅಂತಂದ್ರೆ ತನ್ನ ತಂದೆ ತಾಯಿ ಜೊತೆಗಿಂದ ಕಳೆದುಕೊಂಡಿರ್ತಾನೆ. ಹೀಸ್ ಓನ್ಲಿ ವಿಶ್ ಈಸ್ ಟು ಬಿ ವಿತ್ ಹೀಸ್ ಪೇರೆಂಟ್ಸ್. ಅವನ ಕೇವಲ ಏನು ಆಸೆ ಆಗಿರ್ತಂದ್ರೆ ತನ್ನ ತಂದೆ ತಾಯಿಗಳನ್ನು ಮಾತ್ರ ಬಯಸ್ತಾ ಇರ್ತಾನೆ. ಇಟ್ ಹೈಲೈಟ್ಸ್ ದ ಡೀಪ್ ಲವ್. ಇದೆ ಅಂತಂದ್ರೆ ಏನು ತೋರಿಸ್ತಂದ್ರೆ ತಂದೆ ತಾಯಿಗಳ ಜೊತೆ ಇರುವಂಥ ಬಾಂಡಿಂಗ್, ತಂದೆ ತಾಯಿ ಜೊತೆ ಇರುವಂಥ ಒಂದು ಡೀಪ್ ಆಗಿರುವಂಥ ಪ್ರೀತಿಯನ್ನು ತೋರಿಸ್ತದೆ, ಸೆಕ್ಯೂರಿಟಿಯನ್ನು ತೋರಿಸ್ತದೆ. ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪೇರೆಂಟ್ಸ್ ಇನ್ ಅ ಚೈಲ್ಡ್ ಲೈಫ್ಸ್. ಅಂದರೆ ಸಣ್ಣ ಮಕ್ಕಳ ಒಂದು ಜೀವನದಲ್ಲಿ ಅಂತಂದ್ರೆ ತಂದೆ ತಾಯಿಗಳು ಬಹಳಷ್ಟು ಇಂಪಾರ್ಟೆನ್ಸ್ ಆಗಿರುವಂಥ ಒಂದು ರೋಲ್ ಇರ್ತದೆ. ಬಹಳಷ್ಟು ಇಂಪಾರ್ಟೆಂಟ್ ಅಂದರೆ ತಂದೆ ತಾಯಿ ಅವ್ರ ಜೊತೆಗೆ ಇರಬೇಕು. ತಂದೆ ತಾಯಿ ಯಾವಾಗಲೂ ಕೂಡ ಅಂತಂದ್ರೆ ಮಕ್ಕಳ ಜೊತೆ ಇರಬೇಕು ಅಂಥೇಳಿ ಮಕ್ಕಳು ಬಯಸ್ತಾ ಇರ್ತಾರೆ. ಈ ರೀತಿ ಅಂತಂದ್ರೆ ನಾವು ಈ ಒಂದು ಸ್ಟೋರಿಯಲ್ಲಿ ನೋಡ್ತೀವಿ. ಓವರ್ ಆಲ್ ಮೆಸೇಜ್ ಆಫ್ ದ ಪ್ರೋಸ್. ದ ಸ್ಟೋರಿ ಶೋಸ್ ದ್ಯಾಟ್ a child may be attracted many things like toys, sweets and fun activities. ಯಾವಾಗ ಆ ಮಗು ಜಾತ್ರೆಗೆ ಹೋಗುವಂಥ ಸಂದರ್ಭದಲ್ಲಿ ಬಹಳಷ್ಟು ವಸ್ತುಗಳ ಜೊತೆಗೆ ಅಟ್ರ್ಯಾಕ್ಟ್ ಆಗ್ತದೆ. ಟಾಯ್ಸು, ಸ್ವೀಟ್ಸು, ಫ್ಲವರ್ಸು, ಬಲೂನ್ಸು, ಸ್ನೇಕ್ ಚಾಮರ್ಸು, ರೌಂಡ್ ಅಬೌಟ್ ಎಲ್ಲ ವಸ್ತುಗಳ ಕಡೆಗೆ ಅಂತಂದ್ರೆ ಆ ಮಗು ಅಟ್ರ್ಯಾಕ್ಟಿವ್ ಆಗ್ತದೆ. ಬಟ್ ದ ಲವ್ ಆ್ಯಂಡ್ ಕೇರ್ ಆಫ್ ಪೇರೆಂಟ್ಸ್ ಆರ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್ ಎಲ್ಸ್. ಎಲ್ಲ ವಸ್ತುಗಳಿಗಿಂತಲೂ ಮಕ್ಕಳಿಗೆ ಯಾರ ಒಂದು ಪ್ರೀತಿ ಬೇಕಾಗಿರ್ತಂದ್ರೆ ತಂದೆ ತಾಯಿಗಳ ಪ್ರೀತಿ ಬೇಕಾಗಿರ್ತದೆ. ತಂದೆ ತಾಯಿಗಳ ಒಂದು ಆಶ್ರಯ ಅಂತಂದ್ರೆ ಆ ಮಗುವಿಗೆ ಬೇಕಾಗಿರ್ತದೆ. ವೆನ್ ದ ಚೈಲ್ಡ್ ಈಸ್ ವಿತ್ ಹಿಸ್ ಪೇರೆಂಟ್ಸ್ ಹಿ ಡಿಸೈರ್ಸ್ ಮೆನಿ ಥಿಂಗ್ಸ್. ಯಾವಾಗ ಆ ಮಗು ಅಂತಂದ್ರೆ ತನ್ನ ತಂದೆ ತಾಯಿ ಜೊತೆಗೆ ಇರ್ತದೋ ಹಿ ಡಿಸೈರ್ಸ್ ಮೆನಿ ಥಿಂಗ್ಸ್. ಆ ಮಗು ಅಂತಂದ್ರೆ ಎಲ್ಲ ವಸ್ತುಗಳ ಮೇಲೆ ಆಸೆಯನ್ನು ಪಡ್ತಾ ಇರ್ತದೆ. ಬಟ್ ವೆನ್ ಹಿ ಗೆಟ್ಸ್ ಲಾಸ್ಟ್, ಯಾವಾಗ ಆ ಮಗು ತನ್ನ ತಂದೆ ತಾಯಿಯಿಂದ ದೂರ ಆಗಿಬಿಡ್ತಾನೋ, ಕಳೆದುಕೊಳ್ತಾನೋ, ಹಿ ಫಾರ್ಗೆಟ್ಸ್ ಆಲ್ ಹೀಸ್ ವಿಶಸ್. ಎಲ್ಲ ತನ್ನ ಆಸೆಗಳಂತಂದ್ರೆ ಆ ಮಗು ಅಂತಂದ್ರೆ ಮರ್ತು ಬಿಟ್ಟಿರ್ತದೆ. ಹೀಸ್ ಓನ್ಲಿ ನೀಡ್ಸ್ ಈಸ್ ಹೀಸ್ ಪೇರೆಂಟ್ಸ್ ಪ್ರೆಸೆನ್ಸ್, ಲವ್ ಆ್ಯಂಡ್ ಪ್ರೊಟೆಕ್ಷನ್. ಆ ಮಗು ಯಾವಾಗ ಕೊನೆಗೆ ಅಂತಂದ್ರೆ ಏನು ಬಯಸ್ತಾ ಇರ್ತದಂದ್ರೆ ತನ್ನ ತಂದೆ ತಾಯಿಯನ್ನು ಮಾತ್ರ ಅಂತಂದ್ರೆ ಆ ಮಗು ಬಯಸ್ತಾ ಇರ್ತದೆ. ತನ್ನ ತಂದೆ ತಾಯಿಯ ಒಂದು ಪ್ರೊಟೆಕ್ಷನ್ ಮಾತ್ರ ಅಂತಂದ್ರೆ ತನ್ನ ತಂದೆ ತಾಯಿಯ ಪ್ರೀತಿಯನ್ನು ಮಾತ್ರ ಅಂತಂದ್ರೆ ಆ ಮಗು ಅಂತಂದ್ರೆ ಈ ಸ್ಟೋರಿಯಲ್ಲಿ ಅಂತಂದ್ರೆ ಬಯಸ್ತಾ ಇರ್ತದೆ. ಪೇರೆಂಟಲ್ ಲವ್ ಗಿವ್ಸ್ ಅ ಚೈಲ್ಡ್ ಟ್ರೂ ಹ್ಯಾಪಿನೆಸ್. ಯಾವಾಗ ಮಕ್ಕಳು ಅಂತಂದ್ರೆ ತನ್ನ ತಂದೆ ತಾಯಿಯ ಪ್ರೀತಿಯನ್ನು ಬಯಸ್ತಾ ಇರ್ತಾರೋ ದೇ ಫೀಲ್ ಟ್ರೂ ಹ್ಯಾಪಿನೆಸ್, ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ. ಆ ಮಕ್ಕಳು ಅಂತಂದ್ರೆ ಬಹಳಷ್ಟು ಸಂತೋಷವನ್ನು ಪಡ್ತಾ ಇರ್ತಾರೆ. ಸೇಫ್ಟಿ, ಪ್ರೊಟೆಕ್ಟಿವ್ ಅಂದರೆ ಪ್ರೊಟೆಕ್ಷನ್ ಇರ್ತದೆ, ಸೇಫ್ಟಿ ಬಯಸ್ತಾ ಇರ್ತಾರೆ, ಸೆಕ್ಯೂರಿಟಿಯನ್ನು ಬಯಸ್ತಾ ಇರ್ತಾರೆ. ಮೋರ್ ದ್ಯಾನ್ ಎನಿ ಮಟೀರಿಯಲ್ ಥಿಂಗ್ಸ್. ಅಂದರೆ ಈ ಆಟದ ಸಾಮಾನು, ಬೇರೆ ಬೇರೆ ವಸ್ತುಗಳಿಗಿಂತಲೂ ತಂದೆ ತಾಯಿಯ ಪ್ರೀತಿಯನ್ನು ಮಕ್ಕಳು ಅಂತಂದ್ರೆ ಬಯಸ್ತಾ ಇರ್ತಾರೆ. ತಂದೆ ತಾಯಿಯ ಸೆಕ್ಯೂರಿಟಿಯನ್ನು ಬಯಸ್ತಾ ಇರ್ತಾರೆ. ತಂದೆ ತಾಯಿ ಸೇಫ್ಟಿಯನ್ನು ಮಾತ್ರ ಅಂತಂದ್ರೆ ಮಕ್ಕಳು ಅಂತ ಬಯಸ್ತಾ ಇರ್ತಾರೆ ಅಂತೇಳಿ ನಾವು ಈ ಸ್ಟೋರಿಯಿಂದ ತಿಳಿದುಕೊಳ್ಳುವಂಥದ್ದು. ಅಂಡರ್ಸ್ಟುಡ್? If you like the video, please subscribe our YouTube channel. Thank you.